ನಾವು ಇಸ್ಕಾನ್ ದೊಮ್ಮಸಂದ್ರ ಇಸ್ಕಾನ್ ಕೇರ್ಪುರಂ ಕಡೆಯಿಂದ ಬಂದಿದೀವಿ. ಇಲ್ಲಿ ಈ ಲೋಕಲ್ ಟ್ರಿನಿಟಿ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ಅವರು ಇಷ್ಟಪಟ್ಟು ನಮ್ನ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಸುಮಾರು 2,000 ಮನೆಗಳು ಅಂದ್ರೆ ಕನಿಷ್ಠ ಅಂದ್ರೆ ಒಂದು 10,000 ಜನ ಪಾಪ್ಯುಲೇಷನ್ ಇಲ್ಲಿದೆ. ಇವರೆಲ್ಲ ಸೇರಿ ನಮ್ ಜೊತೆಲಿ ನಾವು ಸುಮಾರು ಇಸ್ಕಾನ್ ಕಡೆದಿಂದ 400 ಜನ ಭಕ್ತರು ನಾವು ಇಲ್ಲಿ ಬಂದು ಎಲ್ಲಾ ಅಪಾರ್ಟ್ಮೆಂಟ್ ಸುತ್ತು ನಾವು ಸಂಕೀರ್ತನವನ್ನು ಸುಮಾರು 2.5 ಗಂಟೆ ಸಮಯದಲ್ಲಿ ನಾವು ಸಂಕೀರ್ತನ ಮಾಡಿ ಮತ್ತೆ ಇಲ್ಲಿ ಬಂದು ಎಲ್ಲರ ಕೈದಿಂದ ಈ ಕಾರ್ತಿಕ ದೀಪೋತ್ಸವ ಪ್ರತಿಯೊಬ್ಬರು ಭಗವಂತನಿಗೆ ಒಂದು ದೀಪ ತೋರಿಸ್ಬೇಕು ಅಂತ ಒಂದು ಪ್ಲಸ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಯಾರೈತೆ ಇದ್ದಾರೋ ಅವ್ರು ಇದೆಲ್ಲ ವಿಜೃಂಭಣವಾಗಿ ವ್ಯವಸ್ಥೆ ಮಾಡಿದಕ್ಕೆ ನಮ್ಗಿರೋ ತುಂಬಾ ಒಳ್ಳೆ ಅವಕಾಶ ಸಿಕ್ತು ಇಲ್ಲಿ ಬಂದು ಮಾಡಿದಕ್ಕೆ. ಸೊ ನಾವು ಯಾಕೆ ಇಲ್ಲೆಲ್ಲ ಬರ್ತಾ ಇದೀವಿ ಅಂದ್ರೆ ಒಂದು ವಿಷಯ ಏನಂದ್ರೆ ನಾವು ತುಂಬಾ ಸಾರಿ ಒಂದು ಧರ್ಮನ ಬದಲಾವಣೆ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ನಾವು ನಮ್ಮ ಧರ್ಮವನ್ನು ಪಾಲನೆ ಮಾಡೋಕೆ ಕಷ್ಟ ಆಗೋದ್ಬೋದು. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಜ್ಞಾನ ಯಾವಾಗೈತೆ ಕಡಿಮೆ ಆಗುತ್ತೋ, ನಮ್ಮ ಸನಾತನ ಧರ್ಮ ಬಗ್ಗೆ ನಮ್ಗೆ ಜ್ಞಾನ ಯಾವಾಗೈತೆ ಕಡಿಮೆ ಆಗುತ್ತೋ, ಇಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆ. ಸೊ ನಾವು ಇಸ್ಕಾನ್ ಕಡೆದಿಂದ ಪ್ರತಿ ಮನೆಗೆ ಬರೋಕೆ ರೆಡಿ ಬಂದು ನಾವೇ ಸ್ವಯಾನ ಉಚಿತವಾಗಿ ಈ ಭಗವದ್ಗೀತಾ ಕ್ಲಾಸಸ್ ಅನ್ನು ಆಗಿರ್ಬೋದು ಈ ಜ್ಞಾನವನ್ನು ಹಂಚೋಕೆ ನಾವು ರೆಡಿ ಆಗಿದ್ವಿ. ಸೊ ಅದಕ್ಕೋಸ್ಕರನೇ ಅದರಲ್ಲಿ ಒಂದು ಪ್ರಯತ್ನ ಇದು ಈ ಟ್ರಿನಿಟಿ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ಇಷ್ಟು 1000 ಜನರಿಗೆ ಇಸ್ಕಾನ್ ಕಡೆದಿಂದ ಒಂದು ಭಗವದ್ಗೀತಾನ ಇಷ್ಟು ಈಸಿಯಾಗಿ ತಿಳ್ಕೋಬಹುದಾ ಅಂತ ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಟ್ಟಿದೀವಿ ನಾವು ಇವತ್ತು. ಸೊ ಇದಾದ್ಮೇಲೆನು ನಾವು ಇಲ್ಲೇ ಪ್ರತಿ ವಾರ ಈ ಟ್ರಿನಿಟಿ ಇರೋರು ಪ್ರತಿಯೊಬ್ಬರಿಗಿನೂ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಉಚಿತವಾಗಿ ಭಗವದ್ಗೀತಾ ಕ್ಲಾಸಸ್ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಆಗಿರ್ಬೋದು, ನಮ್ಮ ಸನಾತನ ಧರ್ಮವನ್ನು ನಾವು ಪಾಲನೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ನಾವು ಎಷ್ಟು ಶಕ್ತಿವಂತರು ಆಗಬಹುದು ಅಂತ ಒಂದು ಅವ್ರಿಗೆ ತಿಳಿಸೋಕೋಸ್ಕರ ನಾವಿಲ್ಲಿ ಬಂದು ಎಲ್ಲ ಮಾಡಲಾಗಿದೆ. ಸೊ ಇದೇನಾಗ್ತದೆ ಅಂದ್ರೆ ಹಿಂದೂ ಧರ್ಮ ಬರೀ ಆಮಿಷಗಳು ಬಲಿ ಕೊಟ್ಟು ಹಿಂದೂ ಧರ್ಮದಲ್ಲಿ ತುಂಬಾ ಆ ದೇವ್ರ ಹಂಗೆ ಈ ದೇವ್ರ ಹಂಗೆ ಅಂತ ಕ್ರಿಶ್ಚಿಯನ್ ಕಮಿಟಿ ಆಗ್ಲಿ ಬೇರೆ ಕಮಿಟಿಗಳಾಗ್ಲಿ ಜನರ ಚರ್ಚೆ ಮಾಡಿ ನಮ್ಮ ಹಿಂದೂ ಧರ್ಮದ ಎಲ್ಲಾರನ್ನೂ ಬೇರೆ ಧರ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಇಸ್ಕಾನ್ ಕಡೆಯಿಂದ ಹೆಂಗೆ ಕಡವಾಡ ಹಾಕಿ ಮತ್ತೆ ಅವ್ರು ವಾಪಸ್ ಹೆಂಗ್ ಕರ್ಕೊಂಡು ಬರ್ತೀರಾ, ಓದಿರೋನ್ನ ಹೆಂಗ್ ಕರ್ಕೊಂಡು ಬರ್ತೀರಾ? ಇದೇನಾಗುತ್ತಂದ್ರೆ ಒಂದೇ ವಿಷಯ, ನಾವು ಯಾವಾಗ ಈ ಭಗವದ್ಗೀತೆ ಜ್ಞಾನವನ್ನು ಸರಿಯಾಗಿ ಪ್ರೆಸೆಂಟ್ ಮಾಡ್ತೀವೋ ಅವಾಗ ಆಟೋಮೆಟಿಕ್ ಆಗಿ ಆಗುತ್ತೆ. ಬಟ್ ನಮ್ಮಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಜನ ಇವ್ರು ದೊಡ್ಡ ಅವ್ರು ದೊಡ್ಡ ಗ್ರೂಪ್ ಡಿವಿಷನ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಶಾಸ್ತ್ರವನ್ನು ಕರೆಕ್ಟ್ ಆಗಿ ಓದ್ತಾರೋ ಎಲ್ಲಿ ಕಾಂಟ್ರಡಿಕ್ಷನ್ ಇಲ್ಲ. ನಮ್ಮ ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಗಣೇಶ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರ ಮಧ್ಯದಲ್ಲಿನೂ ಸಪ್ರೇಟಿಸಮ್ ಏನೂ ಇಲ್ಲ. ನಾವೇನಂದ್ರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ನಾವು ಶಾಸ್ತ್ರಗಳು ಓದ್ತಾ ಇಲ್ಲ, ಅದಕ್ಕೋಸ್ಕರ ಅವರೆಲ್ಲ ಬಂದು ನಮ್ನೆ ಇದು ಮಾಡ್ತಾ ಇದ್ರೆ. ಇವಾಗ ಸಿಂಪಲ್ ನೋಡಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವ್ರೇನ್ ಮಾಡ್ತಾರೆ, ನೀವು ಸ್ವಲ್ಪ ಜನರು ಶೂದ್ರ ಅಂತಾರೆ, ಸ್ವಲ್ಪ ಜನ ವೈಶ್ಯರು ಅಂತಾರೆ, ಸ್ವಲ್ಪ ಜನ ಕ್ಷತ್ರಿಯರು ಅಂತಾರೆ, ಬ್ರಾಹ್ಮಣರು ಮಾತ್ರ ತಲೆ ಅಂತಾರೆ ನೀವು ಅಂತ ನಮ್ನೆ ಸಪ್ರೇಟ್ ಮಾಡ್ತಾ ಇದ್ರೆ. ಒಂದು ವಿಷಯ, ಇದು ಈ ಜ್ಞಾನ ಭಗವಂತ ಕೊಟ್ಟಿರೋದು ಏನು ಹುಟ್ಟು ಮೇಲೆ ಅಲ್ಲ, ಅವ್ರ ಗುಣ ಕರ್ಮ ಮೇಲೆ. ನಾನು ಶೂದ್ರ ಮನೆಯಲ್ಲಿ ಹುಟ್ಟಿರ್ಬೋದು, ನಾನು ಬ್ರಾಹ್ಮಣ ಕೆಲಸ ಮಾಡ್ಬೋದು, ಆಯ್ತಾ. ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿರೋರು ಶೂದ್ರನ ಕೆಲಸ ಮಾಡ್ಬೋದು. ಆ ಕೆಲಸ ಮೇಲೆ ಅವ್ರ ವರ್ಣರ್ ಡಿಸೈಡ್ ಆಗುತ್ತೆ ಬಿಟ್ಟು ಹುಟ್ಟದ ಮೇಲೆ ಅಲ್ಲ. ಸೊ ಅದಕ್ಕೋಸ್ಕರ ಈ ಜ್ಞಾನ ಇರ್ಲಿಲ್ಲದೆ ನಾವೇನ್ ಅನ್ಕೊಂತಾ ಇದೀವಿ, ನಾನು ಶೂದ್ರನ ಮನೆಯಲ್ಲಿ ಹುಟ್ಟಿದೀನಿ, ನಾನು ಕಡಿಮೆ ಮಾಡ್ತಾ ಇದ್ದಾರೆ, ನಾನು ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದೀನಿ, ನಾನು ದೊಡ್ಡವರು. ಇದೇನು ಅಲ್ಲ. ಈವನ್ ನೀವು ಚರ್ಚ್ಗೆ ಹೋಗಿದ್ರೇನು ಅಲ್ಲಿನೂ ಒಬ್ನು ಕ್ಲಾಸ್ ಕೊಡೋರು ಇರ್ತಾನೆ, ಒಬ್ನು ಮೇಂಟೈನ್ ಮಾಡೋನ್ ಇರ್ತಾನೆ, ಇನ್ನೊಬ್ರು ದುಡ್ಡು ಕಲೆಕ್ಟ್ ಮಾಡೋನ್ ಇರ್ತಾನೆ, ಇನ್ನೊಬ್ರು ಕ್ಲೀನಿಂಗ್ ಮಾಡೋನ್ ಇರ್ತಾನೆ. ಇದಂದ್ರೆ ಏನು ಅರ್ಥ, ಅವ್ರುನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಅವರು ಪಾಲನೆ ಮಾಡ್ತಾ ಇದ್ರೆ, ಅದು ನಮ್ಮ ಶಾಸ್ತ್ರದಲ್ಲಿ ಇರೋದು ಅವ್ರು ಕಾಪಿ ಮಾಡಿ ಪಾಲನೆ ಮಾಡ್ತಾ ಇದ್ರೆ. ಅದಕ್ಕೋಸ್ಕರ ಈ ಜ್ಞಾನ ನಾವ್ ಯಾವಾಗೈತೆ ತಿಳ್ಕೊಂತೀವೋ ಆಟೋಮೆಟಿಕ್ ಆಗಿ ಅವ್ರು ಮಾಡ್ತಾ ಇರುವಂತ ತಪ್ಪು ಅವ್ರಿಗೆ ತೋರಿಸಬಹುದು, ನಾವು ನಿಜವಾಗಿ ಧೈರ್ಯವಾಗಿ ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಮಾಡಬಹುದು. ಸೊ ಅದಕ್ಕೋಸ್ಕರ ಈ ಒಂದು ಉದ್ದೇಶದಿಂದಾನೇ ನಾವು ಎಲ್ಲ ತುಂಬಾ ಜಾಗಗಳಿಗೆ ಹೋಗಿದ್ವಿ. ಇವಾಗ ಬೇರೆ ಬೇರೆ ದೇಶದಲ್ಲಿ ಎಲ್ಲ ಪ್ರಚಾರ ಮಾಡ್ತಾ ಇದೀವಿ. ಅಲ್ಲಿ ಯಾರಿರೋದು ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್. ಅಂತ ಜಾಗದಲ್ಲಿನೂ ಇಸ್ಕಾನ್ ಸಂಸ್ಥೆ ವಿಜೃಂಭಣದಿಂದ ಈ ಪ್ರಚಾರವನ್ನು ಮಾಡ್ತಾ ಇದೆ. ಅಂದ್ರೆ ಏನು, ಎಲ್ಲರಿಗೂ ಈ ಭಗವದ್ಗೀತಾ ಅನ್ನೋದು ನಚ್ತಾ ಇದೆ, ಇಷ್ಟ ಆಗ್ತಾ ಇದೆ, ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ. ಅದಕ್ಕೋಸ್ಕರ ಈಸಿಯಾಗಿ ನಾವು ಹೇಳ್ತೀವಿ, ಅವ್ರು ಈಸಿಯಾಗಿ ಮತ್ತೆ ದರ್ವಾಪ್ಸಿ ಮತ್ತೆ ನಮ್ಮ ಮನೆಗೆ ಬರೋಕೆ ಎಲ್ಲ ಅವಕಾಶ ಇದೆ. ಒಂದೇ ಏನಂದ್ರೆ ನಮ್ಗೆ ನೀವು ಅವಕಾಶ ಕೊಡು, ನಾವು ಬಂದು ಆ ಜ್ಞಾನವನ್ನು ನಾವು ಕೊಡ್ತೀವಿ. ಜಾತಿ ಭೇದ ಇಲ್ಲ.
ಧರ್ಮ ಏನಿಲ್ಲ, ಇರೋದು ಒಂದೇ ಧರ್ಮ, ಅಸ್ ದೇವ್ರ ಧರ್ಮ. ಅಸ್ ಇದೆ. ಅದನ್ನ ಹೋಗಿರೋಣ ವಾಪಸ್ ಕರ್ಕೊಂಡ್ಬರೋದಕ್ಕೆ ನೀವು ರೆಡಿ ಇರ್ತೀರಾ? ಎಸ್ ನಾವ್ ರೆಡಿ. ನೀವ್ ಎಲ್ಲಿ ಕರೆದಿದ್ರೆ ನಾವು ಬರೋಕ್ ರೆಡಿ. ಈ ಜ್ಞಾನವನ್ನು ಹಂಚೋಕಾಗಿರ್ಬೋದು, ಎಲ್ಲಿ ಜಾತಿ ಮತ ಧರ್ಮ ಇದು ಭೇದಗಳಿಲ್ಲ. ಇದು ನಮ್ನಿ ಸಪರೇಟ್ ಮಾಡೋಕೋಸ್ಕರ ಸೃಷ್ಟಿ ಮಾಡಿರೋದು ಅಷ್ಟೇ ಇದು. ಸೊ ನಿಮ್ಗೆ ಇಷ್ಟ, ನಾನು ಬ್ರಾಹ್ಮಣ ಕೆಲಸ ಮಾಡ್ಬೇಕಂದ್ರೆ ನಾನು ಮಾಡ್ತೀನಿ, ನಾನು ಶೂದ್ರನ ಕೆಲಸ ಮಾಡ್ಬೇಕಂದ್ರೆ ನಾನ್ ಮಾಡ್ತೀನಿ, ಅದು ನನ್ನ ಇಷ್ಟ. ಬಿಟ್ಟು ಭಗವಂತ ಯಾವಾಗ ಹುಟ್ಟು ಮೇಲೆ ಭಗವಂತ ಯಾವಾಗ ಆಗಿಲ್ಲ.